ಅವರು ಶಾಮೀಲಾಗಿದ್ದಾರೆ ಬಿಜೆಪಿ. 100% ಸರ್, ನಾನಲ್ಲ, ದೇವರಾಜೇಗೌಡರು ಹೇಳ್ತಾ ಇರೋದಲ್ಲ. ಈಗ ನನ್ನ ಬಗ್ಗೆ ಏನಾದ್ರು, ನಾನು ದೇವರಾಜೇಗೌಡರು ನನ್ನ ಪರಿಚಯ ಇಲ್ಲ, ನಾನು ಲೈಫಲ್ಲಿ ನೋಡೂ ಇಲ್ಲ ಅವರಿಗೆ. ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ನಾನು ಸಮರ್ಥನೆ ಮಾಡ್ಬೋದು. ಅವರೇ ಹೇಳಿರೋದು, ಅವ್ರ ಸ್ವಪಕ್ಷದವ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ. ಈಗ ಹೆಂಗೆ ನಮ್ಮ ಬಗ್ಗೆ ಹೇಳಿದಾಗ ನಾವು ಕೇಳ್ತಾ ಇದೀವಲ್ಲ, ಏನೇನಿದೆ ಕೊಡಪ್ಪ, ದಾಖಲೆಗಳು ಕೊಡಿ, CCTV ಫುಟೇಜ್ ಕೊಡಿ, ಆಡಿಯೋ ಕ್ಲಿಪ್ ಇದ್ರೆ ಆಡಿಯೋ ಕ್ಲಿಪ್ ಕೊಡಿ, ನೀವು ವಕೀಲರು ಇದ್ದೀರಾ, ಹೋಗಿ ಹೇಳಿ ಸ್ವಾಮಿ ಇದೆಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಮೈ ಲಾರ್ಡ್ ಅಂತ ಕೊಟ್ಬಿಡಿ, ಬೇಡ ಅಂದಿದ್ದಾರೆ. ಅವರೇ ಹೇಳಿರೋದಲ್ಲ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಇದೆಲ್ಲ ನಡೆದಿದೆ. ಇದನ್ನು ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ನಡೆದಿರಬೇಕು. ನಾನು ಹೇಳಂದಲ್ಲ, ಮನೆ ದೇವ್ರು ನಾನು ಬಿಜೆಪಿ. ಅಬ್ಸಲ್ಯೂಟ್ಲಿ ಸರ್. ಈಗ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಎಲ್ಲಾ ಕ್ಲಬ್ನಲ್ಲೂ CCTV ಇರುತ್ತಾ? ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಟೆಂಪೋಗಳಲ್ಲಿ ದುಡ್ಡು ತರ್ತಾರೆ ಅಂತ ಮೋದಿ ಅವರು ಹೇಳಿದ್ರಲ್ಲ, ಕೇಳಿ ಎಷ್ಟು ಟೆಂಪೋಗಳು ಬಂದಿದೆ, ಎಷ್ಟು ಟೆಂಪೋಗಳು ಹೊರಗೆ ಬಂದಿದೆ, ಒಳಗೆ ಬಂದು ಹೋಗಿದೆ. ಎಲ್ಲ CCTV ಫುಟೇಜ್ ಇರ್ತದಲ್ಲ ಸರ್, ತೆಗಿಸಿ, ಯಾರು ಬೇಡ ಅಂದಿದ್ದಾರೆ. ಆಮೇಲೆ ವೆರಿ ಕ್ಲಿಯರ್ಲಿ ಪ್ರಸನ್ನ ಅವರೇ, ಪದೇ ಪದೇ ನಾನು ಹೇಳ್ತಾ ಇರೋದು, ಅವ್ರು ಯಾರು ಆರ್ಡಿನರಿ ವ್ಯಕ್ತಿ ಅಲ್ಲ ಇವರೇ, ಈಸ್ ಎ ಲಾಯರ್. ಕ್ರಿಮಿನಲ್ ಕೇಸಸ್ಸು ಯಾವ ರೀತಿ ನಡೆಸಬೇಕು ಅಂತ ಗೊತ್ತಿರುತ್ತೆ. ಯಾರೋ ಒಬ್ರು ಎಲ್ಲೋ ಹೇಳಿದ್ರು, ಯಾರೋ ಹಿಂಗೆ ಕೇಳಿದ್ದೆ, ಹಿಯರ್ಸ್ ದ ಎವಿಡೆನ್ಸು, ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸು, ವಿಲ್ ಇಟ್ ಹೋಲ್ಡ್ ಗುಡ್? ಕೊಡ್ಲಿ, ಯಾರು ಬೇಡ ಅಂದಿದ್ದಾರೆ. SITಗೆ ಸಬ್ಮಿಟ್ ಮಾಡಲಿ ಬೇಕಿದ್ರೆ, 164A ಅಂಡರ್ನಲ್ಲೇ ಏನು ಗೌಪ್ಯ ಕೊಡಲಿ ಜಡ್ಜ್ ಮುಂದೆ. ಅಲ್ಲಿ ಜಡ್ಜ್ ಮುಂದೆ ಹೇಳಲಾರ್ದು ಬಂದು ವ್ಯಾನಲ್ಲಿ ಹೇಳ್ತಾರೆ ಅಂದರೆ ಇದು ಪಬ್ಲಿಸಿಟಿಗಲ್ವಾ? ಇಫ್ ಹಿ ವಾಂಟ್ಸ್ ಟು ಸಿ ಲಾಜಿಕಲ್ ಎಂಡ್ ಫಾರ್ ದಿಸ್, ಅಲ್ಲೇ ಹೇಳಬೇಕು. ಬಂದು ವ್ಯಾನ್ನಲ್ಲಿ ನೀವು ಕ್ಯಾಮ್ರಾಗಳು ಸರಿಯಾಗಿ ಫೋಕಸ್ ಮಾಡಿ, ಅವನಿಗೆ ನೀವು 70 mm ಫೋಕಸ್ ಆದಮೇಲೆ ಎಲ್ಲ ಬಾಯ್ ಬಿಡ್ತಾರೆ ಅಂದರೆ ಇಂಟೆನ್ಷನ್ ಏನಿದೆ? ಇರ್ಬೇಕ್ರೆ ಎಲ್ಲಾರು ಇರ್ತಾರೆ, ಏನೇನು ಮಾಡೋಕ್ಕಾಗ್ತದೆ ಎಲ್ಲಾನು. ಇನ್ನೂ ಕೆಲವು ಪೊಲೀಸ್ ಠಾಣೆ ಕೇಸರೀಕರಣ ಇದೆ, ಇನ್ನೂ ಸ್ವಲ್ಪ ಹ್ಯಾಂಗ್ ಓವರ್ ಇದೆ ಅವರಿಗೆ, RSS ಹ್ಯಾಂಗ್ ಓವರ್ ಇದೆ. ಯಾವ ವಿಷಯದಲ್ಲಿ? ಅದು ನಿನ್ನೆ ಈಗ ನೀವಂತೂ 24/7 ಇರ್ತೀರಾ ಎಲ್ಲ ಕಡೆ, ಅವರು ಕಾಯ್ತಾ ಇರ್ತಾರೆ ಪಾಪ. ಅವರು ಪೊಲೀಸ್ ಅವರು ಕೂಡ ಏನ್ ನಿಂತು ಮಾಡ್ತಾರೆ, ಎಲ್ಲೆಲ್ಲ ಅದೇ ಕರೆಕ್ಟ್. ನೀವು ಇಲ್ಲ, ನೀವು ಹೋಗ್ಲೇಬಾರ್ದು ನನ್ನ ಪ್ರಕಾರ. ಹೋಗಿಲ್ಲ ಅಂದ್ರೆ ಇವೆಲ್ಲ ಆಗದೇ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.